ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದ್ ಕಡೆ ಕಾವೇರಿಯ ಕಿಚ್ಚು, ಮತ್ತೊಂದು ಕಡೆ ಈಗ ರಾಜ್ಯಕ್ಕೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಟೆನ್ಷನ್ ಇದೆ. ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು DPR ಅನ್ನ ರಾಜ್ಯ ಸರ್ಕಾರ ಸಿದ್ಧಪಡಿಸಿ ಅದನ್ನ ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ರು ಕೂಡ ಅದು ಈಗ ವಾಪಸ್ ಬಂದಿದೆ ಅಂತ. ಒಂದಷ್ಟು ಚೇಂಜಸ್ ಬೇಕು ಅಂತ. ಒಂದ್ ಕಡೆ ಕಾವೇರಿ ಕಿಚ್ಚು, ಇನ್ನೊಂದು ಕಡೆ ಮೇಕೆದಾಟು ಟೆನ್ಷನ್ ಇಡೀ ರಾಜ್ಯದಾದ್ಯಂತ. ಕಾವೇರಿ ಆತಂಕದ ಬೆನ್ನಲ್ಲೇ ರಾಜ್ಯಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ಮೇಕೆದಾಟು ಯೋಜನೆಯ DPR ಕರ್ನಾಟಕಕ್ಕೆ ವಾಪಸ್ ಆಗಿದೆ. DPR ಸಿದ್ಧಪಡಿಸಿ ಕೇಂದ್ರ ಜಲ ಆಯೋಗಕ್ಕೆ ರಾಜ್ಯ ಕಳಿಸ್ಕೊಟ್ಟಿದ್ರು ಕೂಡ ಆ ಪ್ರಸ್ತಾವನೆ ವಾಪಸ್ ಕಳಿಸಿದ್ದಾರಂತೆ ಕೇಂದ್ರ ಜಲ ಆಯೋಗದಿಂದ. DPR ನಲ್ಲಿ ಕೆಲ ಬದಲಾವಣೆ ಮಾಡಬೇಕು ಅಂತ ಕರ್ನಾಟಕಕ್ಕೆ ಸೂಚನೆ ಕೊಡಲಾಗಿದೆಯಂತೆ. ಕೇಂದ್ರ ಜಲ ಆಯೋಗದ ಸೂಚನೆಯಂತೆ DPR ನಲ್ಲಿ ಬದಲಾವಣೆ ಮಾಡಲಾಗಿದ್ದು, ಸೋಮವಾರ ಪರಿಷ್ಕೃತ DPR ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮೇಕೆದಾಟು ಯೋಜನೆ ಅದು ಕೂಡ ಬಹಳ ದಿನಗಳಿಂದ ಈ ಯೋಜನೆ ಜಾರಿಯಾಗಬೇಕು ಅಂತ ಸ್ವತಃ ಯಾರೂ ಅಲ್ಲ, DK ಶಿವಕುಮಾರ್ ಅವರೇ ಅತಿ ದೊಡ್ಡ ಪಾದಯಾತ್ರೆಯನ್ನ ಮಾಡಿದವರು. ಈಗ ಆ ಯೋಜನೆಯನ್ನ ಜಾರಿಗೆ ತರಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಜವಾಬ್ದಾರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮೇಲೆ ಇದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರದ ಮೇಲೆ. ಯಾಕಂದ್ರೆ ಇವರೇ ಅತಿ ದೊಡ್ಡ ಪಾದಯಾತ್ರೆ ಮಾಡುವ ಮೂಲಕ ವಿರೋಧ ಪಕ್ಷದಲ್ಲಿದ್ದಾಗ ಈಗ ನೀವೇ ಆಡಳಿತದಲ್ಲಿದ್ದೀರಿ, ಅದನ್ನ ಯೋಜನೆ ಜಾರಿಗೆ ತರಬೇಕು ಅಂತ ಹೋರಾಟ ಮಾಡ್ತಿದ್ದಾರೆ ಜನ, ಪ್ರಶ್ನೆ ಮಾಡ್ತಾರೆ ಹೋದಲ್ಲಿ ಬಂದಲ್ಲಿ. ಹಂಗಾಗಿ ಆದಷ್ಟು ಬೇಗ ಯೋಜನೆ ಜಾರಿಗೆ ತರಬೇಕು ಅಂದ್ರೆ DPR ಸಿದ್ಧಪಡಿಸಬೇಕು. ಆ DPR ಸಿದ್ಧಪಡಿಸಿದ್ರು, ಕಳಿಸಿದ್ರು, ಬಟ್ ಈಗ ವಾಪಸ್ ಬಂದಿದೆ ಅಂತೆ. ಒಂದಷ್ಟು ಬದಲಾವಣೆಯ ಮೂಲಕ ಮತ್ತೆ ಪರಿಷ್ಕೃತ DPR ಅನ್ನ ಸಿದ್ಧಪಡಿಸಿ ಸೋಮವಾರಕ್ಕೆ ಕಳಿಸ್ಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.